ಹಾಕಬೇಕು. ಒಂದು ಸ್ವಲ್ಪ ಕೈ ಹಾಲಿಕ್ಕಿಲ್ಲ ಹಿಂಗೆ ತಿರುಗ್ತಾ ಇರಬೇಕು. ಎಲ್ಲ ಮಿಕ್ಸ್ ಆಗಬೇಕಿದು. ಹಿಂಗೆ ಮಾಡಬೇಕು. ಈ ಥರ ಆಗಬೇಕಿದು ನೋಡಿ. ಇವಾಗ ಆಗಿದ್ದು ಸ್ವಲ್ಪ ಬೇಕಾದ್ರೆ ನೀರು ಹಾಕಬೇಕು. ಭಾಳ ತೆಳ್ಳಗೆ ಮಾಡಬಾರ್ದು. ಸ್ವಲ್ಪ ನೀರು ಹಾಕ್ತೀವಿ. ಸ್ವಲ್ಪ ಹಾಕಬೇಕು ನೋಡಿ. ಹಿಂಗೆ ಮಾಡಬೇಕು. ನೀರು ಹಾಕಿದ್ವಿ. ಇಲ್ಲೆಲ್ಲ ಮಿಕ್ಸ್ ಮಾಡಬೇಕು. ಇದು ಮೊಸರು ಮನೆಯಲ್ಲಿ ಮಾಡಿದ್ದು. ಇದು ಸ್ವಲ್ಪ ಹಿಂಗೆ ತೆಳ್ಳಗೆ ಮಾಡಬೇಕು ನೋಡಿ. ಹಿಂಗೆ ಮಾಡಬೇಕು. ಗ್ಯಾಸ್ ಆನ್ ಮಾಡ್ತೀವಿ. ಎಣ್ಣೆಕಾಯಿ ಇಟ್ಟಿದ್ದೀನಿ. ಇದು ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದೆ. ವಡೆ ಮಾಡಬೇಕಾದ್ರೆ ಬಿಡಬೇಕಾದ್ರೆ ಎಣ್ಣೆ ಒಳಗೆ ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕು ಒಂದು ಸ್ವಲ್ಪ. ಆಮೇಲೆ ಹಿಂಗೆ ಒಂದು ಸ್ವಲ್ಪ ತೊಗೊಂಡು ಈ ಥರ ಎಣ್ಣೆಯಲ್ಲಿ ಹಾಕ್ತಾ ಇರಬೇಕು. ಒಂದು 5-6 ಬಿಟ್ಟರು ನಡೀತದೆ. ಜಾಸ್ತಿ ಹಾಕಿದ್ರು ನಡೀತದೆ. ಈ ಥರ ಎಣ್ಣೆ ಒಳಗೂ ಬಿಡಬೇಕು. ಇದು ಈ ಥರ ಗೋಲ್ಗೋಲಾಗೆ ಥರ ಹಿಡ್ಬಿಡ್ಬೇಕು. ಈ ಥರ ಬೇಗನೆ ಒಡಿಸ್ಬಾರ್ದು. ಸ್ವಲ್ಪ ಮ್ಯಾಗ ಎಣ್ಣೆ ಬಸ್ತಾ ಇರಬೇಕು. ಹೀಗೆ ಈ ಥರ ತೆಗಿತದೆ ಇದು. ಇದು ವಡ ಇದ್ರೊಳ್ಳೆ ನೀರಲ್ಲೇ ಹಿಂಗೆ ಹಾಕಿಬಿಟ್ಟಿದ್ದೆ. ಇವಾಗಿದ್ದು ನೀರಲ್ಲಿ ಒಂದು ಸ್ವಲ್ಪ ಇಡಬೇಕ್ರಿ. ಹಿಂಗೆ ನೀರಲ್ಲೇ ಹಾಕಿ ಒಂದು 5 ನಿಮಿಷ ಹಾಕಬೇಕು. ಹಾಕ್ತಾ ಇದ್ದೀನಿ ನೋಡಿರಿ. ಆಯಿತು. ಈ ಥರ ಹಾಕ್ತೆ ಹಿಂಗೆ ಒಂದು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ರೆ. ಇಲ್ಲಿ ನೀರು ಒಂದು ಸ್ವಲ್ಪ ತೆಗಿಬೇಕ್ರಿ. ಇದ್ರಲ್ಲಿ ಇವಾಗ ರೆಡಿ ಆದ್ರಿ ಇದು. ಮೊಸರು ಹಾಕ್ಬೇಕು. ಈ ಥರ ಇದೆಲ್ಲ ಕೈಯಿಂದ ದಹಿ ವಡೆ ಅಂದರೆ ಇದೆಲ್ಲ ಇದು ಪುದೀನ ಚಟ್ನಿಗೆ ಸ್ವಲ್ಪ ಹಾಕಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ತಿನ್ಬೋದು ಹಾಕೊಂಡು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ವೀಕ್ಷಕರೇ, ತಿನ್ನಲಿಕ್ಕೆ ರೆಡಿ ಆಗ್ಯದ ನೋಡ್ರಿ. ಮನೆಯಲ್ಲಿ ಮಾಡಿ ತಿನ್ಬೋದು. ಇದೇನು ಭಾಳ ಕಷ್ಟ ಇರಲ್ರಿ. ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ನೀವು. ವೀಕ್ಷಕರೇ, ಇದು ನಾನು ಮಾಡಿದ ದಹಿ ವಡೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.